ಸಮಾಜದ ಒಳಿತಿಗಾಗಿ ದುಡಿದವ್ರನ್ನ ನೆನಪಿಸ್ಕೊಳ್ಬೇಕು ಮತ್ತು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಅವರ ಜಯಂತಿಗಳನ್ನು, ಮಹನೀಯರ ಜಯಂತಿಗಳನ್ನು ಆಚರಿಸ್ತಾ ಬಂದಿದೆ. ಅದೇ ರೀತಿ ಇವರಿಗೆ ಈ ದಿವಸ ದಾಸಮಯ್ಯ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಉಪನ್ಯಾಸಕರು ಹೇಳಿದಂತೆ ದಾಸಮಯ್ಯನವರು ವಚನಗಳ ಮೂಲಕ, ಆ ಕಾರಣದಿಂದಲೇ ನಾವು ಅವರನ್ನ ಇವತ್ತೂ ಸಹ ನೆನಪಿಸ್ಕೊಳ್ಬೇಕಾಗಿದೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದಿರಿ. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಜಿಲ್ಲಾಧಿಕಾರಿಗಳ ಕಚೇರಿಯ ತಹಶೀಲ್ದಾರರು ಶ್ರೀಯುತ ಎಲ್ ರಮೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ಈ ನಮ್ಮ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಹಾಸನ ನಗರಸಭೆಯ ಅಧ್ಯಕ್ಷರು ಶ್ರೀಯುತ ಎಂ ಚಂದ್ರೇಗೌಡರವರು. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ಈ ಸಮಾರಂಭದಲ್ಲಿ ಹಾಜರಿರುವ ತಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ ಸಂತೋಷದ ವಿಚಾರ. ಅದರಲ್ಲೂ ದೇವರ ದಾಸಿಮಯ್ಯ ಸರ್ಕಲ್, ಅದನ್ನ ಆ ಸರ್ಕಲ್ ಅನ್ನು ಮಾಡಕ್ಕೆ ಆ ವೃತ್ತದಲ್ಲಿ ಶ್ರಮಪಟ್ಟು ಆ ವೃತ್ತವನ್ನು ನಿರ್ಮಿಸಿ ಅದಕ್ಕಾಗಿ ಇದನ್ನು ಮಾಡಿದ್ದಾರೆ. ಅಂದ್ರೆ ದೇವರ ದಾಸಿ ಒಂದು ಉತ್ತಮವಾದ ಸಹಕಾರದಿಂದ, ಅಂದ್ರೆ ಒಬ್ಬರನ್ನ ಹೇಳ್ತೀನಿ ಅಂತ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಬೇಡಿ. ಬಹಳ ಜನ ಅದಕ್ಕೆಲ್ಲ ಕೈ ಜೋಡಿಸಿರ್ತಾರೆ. ಮುಖ್ಯವಾಗಿ ಕಂಡವರು ಮಂಜುನಾಥ ಸ್ವಾಮಿ ಅವರು. ಆಮೇಲೆ ಈ ದೇವರ ದಾಸಿಮಯ್ಯ ಸರ್ಕಲ್ ಒಂದು ಒಳ್ಳೆ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕೆಂದ್ರೆ ಅದಿರೋದು RC ರಸ್ತೆ, ರೇಸ್ ಕೋರ್ಸ್ ರೋಡ್. ಇಂಥ ಬ್ರಿಟಿಷರು ನಾಮಕರಣ ಮಾಡಿ ಒಂದು ದೊಡ್ಡ ಏನೋ ಒಂದು ಚರ್ಚ್ ಬರುತ್ತೆ, ವೆಸ್ಲಿ ಚರ್ಚ್, 106 ವರ್ಷಗಳ ಇತಿಹಾಸ ಚರ್ಚ್ ಅದು. ಅದರ ಪಕ್ಕದಲ್ಲಿ ಒಂದು ಹೈಸ್ಕೂಲು ಅದೇ ರೀತಿ ಈ ಸರ್ಕಲ್ ಅಲ್ಲಿ ಒಂದು ಕ್ಲಿನಿಕ್, ನರ್ಸಿಂಗ್ ಹೋಮ್ ಇದೆ. ಯಾವ್ದು? ಡಾಕ್ಟರ್ AC ಮುನಂಟೇಗೌಡರ ಜನತಾ ನರ್ಸಿಂಗ್ ಹೋಮ್. ದೇವರ ದಾಸಿಮಯ್ಯ ಸರ್ಕಲ್ ಬಡ ಜನರಿಗೆ ಸೇವೆ ಸಲ್ಲಿಸಿ ಅದ್ಭುತವಾದ ವೈದ್ಯ ಲೋಕದಲ್ಲಿ ಆ ಜಾಗದಲ್ಲಿ ದೇವರ ದಾಸಿಮಯ್ಯನೂ ಈಗ ಬಂದು ಮೊಟ್ಟಮೊದಲು ಕನ್ನಡವನ್ನು ಉಳಿಸಿದವರು, ಕನ್ನಡದಲ್ಲಿ ರಚನೆ ವಚನ ಬರೆದಂಥವರು ದೇವರ ದಾಸಮಯ್ಯನವರು. ಇವತ್ತು ನಮ್ಮ ಅಧ್ಯಕ್ಷರು ಚಂದ್ರೇಗೌಡರು ಹೇಳಿದಾಗೆ ನಮ್ಗೆ ಈ ಜನಾಂಗದ ನಮ್ಮವರು ಅಂತಾರೆ, ಈ ಜನಾಂಗದ ನಮ್ಮ ಎಲ್ರಿಗೂ ಒಬ್ಬರಿಗೆ ಇವತ್ತು ಇಡೀ ರಾಜ್ಯದ ದೇಶದ ಜನಗಳಿಗೆ ಏನು ಈ ಮಹತ್ತರ ಒಂದು ಜಯಂತಿ ಮಾಡ್ತೀವಿ ಅದು ಎಲ್ಲ ಜನಾಂಗಕ್ಕೂ ಸೇರಿದವರು, ನಮ್ಮ ಒಂದೇ ಜಾತಿಗಲ್ಲ. ಈಗ ಅದಕ್ಕೋಸ್ಕರ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮನ, ಈ ಜಯಂತಿನ ಮಾಡ್ತಾ ಇದ್ದಾರೆ. ಈ ಒಂದು ದೇವರ ದಾಸಿಮಯ್ಯ ಸರ್ಕಲ್ನ ಮಾಡಬೇಕು ಅಂತೇಳಿ ಇಂದಿನ MLA ಅವರಾದಂಥ ಪ್ರೀತಮ್ ಗೌಡರು ಈ ಒಂದು ಇದನ್ನ ಪ್ರಾರಂಭ ಮಾಡಿದ್ರು. ಆದರೆ ಕಾನೂನುಬದ್ಧವಾಗಿ ಆಗಲಿಲ್ಲ. ಅದನ್ನು ಜಿಲ್ಲಾಡಳಿತದ ಪರವಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಗಳನ್ನು ಕೊಟ್ಟು ಧನ್ಯವಾದಗಳನ್ನು ಹೇಳೋಣ. ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಕಾರ್ಯಕ್ರಮ ಕುರಿತು ಹಿತನುಡಿಗಳನ್ನು ನುಡಿಯಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಹಶೀಲ್ದಾರರಾಗಿರುವಂತಹ ಶ್ರೀಯುತ ಎಲ್ ರಮೇಶ್ ಅವರು.